ಜೂನ್ 12, 2025 ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದಂತಹ ವಿಮಾನ ಪತನ ಆಗುತ್ತೆ. ವಿಮಾನದಲ್ಲಿ ಇದ್ದವರು, ಹಾಸ್ಟೆಲ್ನಲ್ಲಿ ಊಟ ಮಾಡ್ತಾ ಇದ್ದವರು ಸೇರಿದಂತೆ ಬರೋಬ್ಬರಿ 270ಕ್ಕಿಂತ ಹೆಚ್ಚು ಜನ ಜೀವ ಬಿಡ್ತಾರೆ. ಇಡೀ ದೇಶಕ್ಕೆ ಕರಾಳ ಛಾಯೆ ಆವರಿಸಿತ್ತು. ಕಾರಣ ಏನು ಹಾಗಾದ್ರೆ? ವಿಮಾನ ದುರಂತಕ್ಕೆ 108 ಕಾರಣಗಳನ್ನು ಹುಡುಕಲಾಗ್ತಾ ಇತ್ತು. ಆದರೆ ಇಂಧನ ಪೂರೈಕೆ ಸ್ಥಗಿತದಿಂದಲೇ ವಿಮಾನ ದುರಂತ ಆಯಿತು ಅನ್ನುವಂತಹ ಎಎಐಬಿ ಪ್ರಾಥಮಿಕ ವರದಿ ಈಗ ಸ್ಫೋಟಕ ಮಾಹಿತಿ ಬಹಿರಂಗಪಡಿಸ್ತಾ ಇದೆ. ಎಎಐಬಿ ಪ್ರಾಥಮಿಕ ವರದಿಯಲ್ಲಿ ಸ್ಫೋಟಕ ಮಾಹಿತಿ ರಿವೀಲ್ ಆಗ್ತಾ ಇದೆ. ವಿಮಾನದ ಎಂಜಿನ್ಗೆ ಸಪ್ಲೈ ಆಗಬೇಕಿದ್ದ ಇಂಧನ ಸ್ಥಗಿತ ಆಗಿದೆ. ಫ್ಯೂಯಲ್ ಕಂಟ್ರೋಲ್ ಸ್ವಿಚ್ ಆಫ್ ಆಗಿದ್ದೇ ಕಾರಣ ಅಂತ ಪ್ರಾಥಮಿಕ ವರದಿ ಹೇಳ್ತಾ ಇದೆ. ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಸ್ವಿಚ್ ಆಫ್ ಆಗುತ್ತೆ. ಕೇವಲ 32 ಸೆಕೆಂಡಲ್ಲೇ ಆಗುತ್ತೆ. ಇನ್ನು 2 ಇಂಜಿನ್ಗೆ ಇಂಧನ ಪೂರೈಕೆ ಆಗಬೇಕಾಗಿತ್ತು. ಇಂಜಿನ್ಗೆ ಇಂಧನ ಪೂರೈಕೆ ಆಗಲ್ಲ. ಹಾಗಾದರೆ ಇದಕ್ಕೆ ಕಾರಣ ಯಾರು? ಏರ್ಪೋರ್ಟ್ನಲ್ಲಿದ್ದಂತಹ ಸಿಬ್ಬಂದಿಗಳ ಜವಾಬ್ದಾರಿನ, ಅಥವಾ ಒಂದು ವಿಮಾನದಲ್ಲಿ ಇಬ್ಬರು ಪೈಲಟ್ಗಳಿರ್ತಾರಲ್ಲ ಅವರ ಜವಾಬ್ದಾರಿನ? ಇಲ್ಲಿ ಬಹಳ ಮುಖ್ಯವಾಗಿ ಇಬ್ಬರು ಕೂಡ ಎಕ್ಸ್ಪರ್ಟ್ ಪೈಲಟ್ಗಳು, ಸುಮಿತ್ ಸಬರ್ವಾಲ್ ಜೊತೆಗೆ ಕ್ಲೈವ್ ಕುಂದಾರ್ ಅಂತ. ಈ ಕ್ಲೈವ್ ಕುಂದಾರ್ ಬಂದುಬಿಟ್ಟು ಮಂಗಳೂರಿನವರೇ, ನಮ್ಮ ಕನ್ನಡಿಗರೇ. ಹಾಗಾಗಿ ಇಲ್ಲಿ ಇಬ್ಬರು ಕೂಡ ಎಕ್ಸ್ಪರ್ಟ್ ಇರುವಂತಹ ಪೈಲಟ್ಗಳು. ಜೊತೆಗೆ 8200 ಕಿಲೋಮೀಟರ್ ಹಾರಾಟದ ಅನುಭವವನ್ನು ಸುಮಿತ್ ಸಬರ್ವಾಲ್ ಹೊಂದಿದ್ದಾರೆ. ಜೊತೆಗೆ ಕ್ಲೈವ್ ಕುಂದರ್ 1100 ಗಂಟೆಗಳ ಹಾರಾಟದ ಅನುಭವ ಕೂಡ ಹೊಂದಿದ್ದಾರೆ. ಇಬ್ಬರು ಪೈಲಟ್ಗಳು ಕೂಡ ಮಾತಾಡಿಕೊಂಡಿರುವಂತಹ ಒಂದು ಆಡಿಯೋ ಕೂಡ ಈಗಾಗಲೇ ರಿವೀಲ್ ಆಗ್ತಾ ಇದೆ. ನೋಡಿ, ನೀವು ಯಾಕೆ ಫ್ಯೂಯಲನ್ನು ಅಲ್ಲಿ ಬಂದ್ ಮಾಡಿದ್ರಿ, ಯಾಕೆ ಸ್ವಿಚ್ ಆಫ್ ಮಾಡಿದ್ರಿ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಕೇಳಿಸ್ಕೊಳ್ತಾ ಇದ್ದೀರಾ. ಇನ್ನು ದುರಂತಕ್ಕೂ ಮುನ್ನ ಪೈಲಟ್ಗಳು ಮಾತಾಡಿರೋದು ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಪೈಲಟ್ಗಳ ಕೊನೆಯ ಸಂಭಾಷಣೆ ಕಾಕ್ಪೀಟ್ನಲ್ಲಿ ಸಂಗ್ರಹ ಆಗಿತ್ತು. ನೀವು ಯಾಕೆ ಸ್ವಿಚ್ ಆಫ್ ಮಾಡಿದ್ರಿ ಅಂತ ಒಬ್ಬ ಪೈಲಟ್ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಇನ್ನೊಬ್ಬ ಪೈಲಟ್ ಹೇಳ್ತಾರೆ, ನಾನು ಏನೂ ಮಾಡಲಿಲ್ಲ ಅಂತ ಮತ್ತೊಬ್ಬರು ಪೈಲಟ್ ಉತ್ತರ ಕೊಡ್ತಾರೆ. ತಕ್ಷಣವೇ ಇಂಜಿನ್ ಮರುಪ್ರಾರಂಭಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ, ವಿಫಲವಾಗ್ತದೆ. ಕ್ರ್ಯಾಶ್ ಆಗುವ ಮೊದಲೇ ಸೆಕೆಂಡ್ಗಳ ಮೊದಲು ಮೇಡೆ ಅನ್ನುವಂತಹ ಒಂದು ಕರೆ. ದುರಂತಕ್ಕೆ ಹವಾಮಾನ ವೈಪರೀತ್ಯನೂ ಕಾರಣ ಅಲ್ಲ, ಪಕ್ಷಿನೂ ಡಿಕ್ಕಿ ಹೊಡೆದಿಲ್ಲ. ಸಹಜವಾಗಿ ವಿಮಾನಗಳಿಗೆ ಪಕ್ಷಿ ಡಿಕ್ಕಿ ಹೊಡೆದು ಅನೇಕ ದುರಂತಗಳು ಈ ಹಿಂದೆ ಸಂಭವಿಸಿದವೆ, ಇಲ್ಲ ಅಂತ ಹೇಳಲ್ಲ. ಹವಾಮಾನದ ವೈಪರೀತ್ಯದಿಂದಲೂ ವಿಮಾನಗಳು ದುರಂತ ಆಗಿದ್ದಾವೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಮೊನ್ನೆ ಜೂನ್ 12ನೇ ತಾರೀಕು ಆಯ್ತಲ್ಲ, ಲಂಡನ್ಗೆ ಹೊರಟಂತಹ ವಿಮಾನ ಏನು ದುರಂತ ಆಯ್ತಲ್ಲ, ಅದಕ್ಕೆ ಹವಾಮಾನದ ವೈಪರೀತ್ಯನೂ ಕಾರಣ ಅಲ್ಲ, ಹಕ್ಕಿನೂ ಡಿಕ್ಕಿ ಹೊಡಿಲಿಲ್ಲ. ಆದರೆ ಇಲ್ಲಿ ಆಗಿರುವಂಥದ್ದು ಇಂಜಿನ್ಗೆ ಇಂಧನ ಸಪ್ಲೈ ಆಗಲಿಲ್ಲ. ತಾಂತ್ರಿಕ ದೋಷ ಇದರಲ್ಲಿ ಎದ್ದು ಕಾಣಿಸ್ತಾ ಇದೆ. ಅಂದರೆ ರನ್ವೇ ಸಂಖ್ಯೆ 23ರಲ್ಲಿ ಸುಮಾರು 27 ಸೆಕೆಂಡ್ಗಳ ಕಾಲ ಸಾಗಿ ನಂತರ ಅದು ಕೆಳಗಡೆ ಬೀಳ್ತದೆ. ಬಾಹ್ಯಾಕಾಶ ವಿಶ್ಲೇಷಕರಾಗಿರುವಂತಹ ಗಿರೀಶ್ ನಿಂಗಣ್ಣ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ. ಗಿರೀಶ್ ನಿಂಗಣ್ಣವರೇ, ನಮಸ್ಕಾರ. ನಮಸ್ಕಾರ. ಗಿರೀಶ್ ನಿಂಗಣ್ಣವರೇ, ಸಹಜವಾಗಿ ದೇಶದಾದ್ಯಂತ ಅನೇಕ ವಿಮಾನ ಪತನಗಳು ಆಗಿದ್ದಾವೆ, ಅನೇಕ ದುರಂತಗಳಾಗಿದ್ದಾವೆ. ಆದರೆ ಜೂನ್ 12ನೇ ತಾರೀಕು ಏನು ವಿಮಾನ ದುರಂತ ಆಯ್ತಲ್ಲ, ವಿಮಾನದಲ್ಲಿ ಇದ್ದವರು, ಭೂಮಿ ಮೇಲೆ ಇದ್ದವರು ಸೇರಿದಂತೆ 270ಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ರು. ಒಂದು ದೇಶಕ್ಕೆ ಕಪ್ಪು ಛಾಯೆ. ಆದರೆ ಇಲ್ಲಿ ಇಂಧನ ಸಪ್ಲೈ ಆಗಲಿಲ್ಲ ಇಂಜಿನ್ಗೆ ಅನ್ನುವಂತಹ ಒಂದು ಪ್ರಾಥಮಿಕ ವರದಿ ಹೇಳ್ತಾ ಇದೆ. ಯಾರ ಜವಾಬ್ದಾರಿ ಹಾಗಾದ್ರೆ? ಪೈಲಟ್ಗಳದ ಅಥವಾ ಏರ್ಪೋರ್ಟ್ನಲ್ಲಿ ಇದ್ದಂತಹ ಸಿಬ್ಬಂದಿಗಳ ಜವಾಬ್ದಾರಿನ? ಏನಂತೀರಾ ನಿಂಗಣ್ಣವರೇ? ನೋಡಿ, ಇದರಲ್ಲಿ ಮೇನ್ ಪ್ರಾಬ್ಲಮ್ ಆಗಿರೋದು ಸ್ವಿಚ್. ಓಕೆ. ಅಂದರೆ ಇಂಜಿನ್ಗೆ ಸಪ್ಲೈ ಮಾಡುವಂತ ಫ್ಯೂಯಲ್ ಇದೆಯಲ್ಲ, ಅದಕ್ಕೆ 2 ಸ್ವಿಚ್ ಇರುತ್ತೆ. ಅಂದ್ರೆ ಫ್ಯೂಯಲ್ ನ ಆನ್ ಮಾಡಬಹುದು, ಇಲ್ಲ ಫ್ಯೂಯಲ್ ನ ಆಫ್ ಮಾಡಬಹುದು. ಯಾವಾಗ ಏರೋಪ್ಲೇನ್ ನ ಲ್ಯಾಂಡ್ ಮಾಡ್ತಾರೆ, ನಿಲ್ಲಿಸ್ತಾರೆ, ಅವಾಗ ಆ ಸ್ವಿಚ್ ನ ಆಫ್ ಮಾಡ್ತಾರೆ, ಫ್ಯೂಯಲ್ ಹೋಗ್ಬಾರ್ದು ಅಂತ, ವೇಸ್ಟ್ ಆಗ್ಬಾರ್ದು ಅಂತ. ಇಲ್ಲ ಅಂದರೆ ಮಧ್ಯದಲ್ಲಿ ಏನಾರ ಇಂಜಿನ್ಗೆ ಯಾವ್ದಾದ್ರು ಒಂದು ಇಂಜಿನ್ಗೂ ತೊಂದರೆ ಬಂದ್ರೆ ಅವಾಗ ತಕ್ಷಣ ಈ ಫ್ಯೂಯಲ್ ನ ಸ್ವಿಚ್ ನ ಆಫ್ ಮಾಡ್ತಾರೆ. ಯಾಕಂದ್ರೆ ಬೆಂಕಿ ಅಂಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅಲ್ಲೂ ಈ ಸ್ವಿಚಸ್ ನ ಆಫ್ ಮಾಡ್ತಾರೆ. 2 ಇಂಜಿನ್ಗೆ 2 ಸ್ವಿಚ್ ಇರುತ್ತೆ. ಬಟ್ ಅದನ್ನ ಆಫ್ ಮಾಡಕ್ಕೂ ಆ ನಾಬ್ ನ ಎಳೆದು ತಿರುಗಿಸ್ಬೇಕು ಆಫ್ ಮಾಡಕ್ಕೆ. ಸೊ ಹಾಗೆ ಅದು ಸಡನ್ ಆಗಿ ಸ್ಲಿಪ್ ಆಗಲ್ಲ, ಬಹಳ ರೇರ್ ಆ ತರ ಸ್ಲಿಪ್ ಆಗೋದು. ಆ ತರ ಹಿಂದೆ ಆಗಿದ್ಯಾ ಅಂದ್ರೆ ಹಿಂದೆ ಆಗಿದೆ 737 ಅನ್ನೋ ಒಂದು ಇದ್ರಲ್ಲಿ, ವಿಮಾನದಲ್ಲಿ. ಬಟ್ ಅವಾಗ
ಒಂದು ಎಚ್ಚರಿಕೆ ಕೊಟ್ಟರು ಆ ಲಾಕ್ ಇರಬೇಕು, ಲಾಕ್ ಏನಾದ್ರು ಮಿಸ್ ಆದ್ರೆ ದಯವಿಟ್ಟು ರೀಪ್ಲೇಸ್ ಮಾಡಿ ಅಂತ ಒಂದು ನೋಟಿಸ್ ನ ಹೊರಡಿಸಿದ್ರು. ಅಂದ್ರೆ ಏರ್ ವರ್ತಿನೆಸ್ ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲೂ ಹೇಳಲಿಲ್ಲ, ನೋಟಿಸ್ ಹೊರಡಿಸಿದ್ರು. ಕೆಲವು ಸ್ವಿಚಸ್ ಗಳಲ್ಲಿ ಲಾಕ್ ಗಳು ಈ ತರ ಮಿಸ್ ಆಗಿರೋದು ಕಂಡು ಬಂದಿದೆ, ದಯವಿಟ್ಟು ಆ ಲಾಕ್ ಗಳನ್ನ ರೀಪ್ಲೇಸ್ ಮಾಡಿ ಅಂತ. ಆದ್ರೆ ನಿಂಗಣ್ಣವರೇ ಮತ್ತೊಂದು ಪ್ರಶ್ನೆ ಕಾಡ್ತಾ ಇರೋಂಥದ್ದಂದ್ರೆ, ಇಲ್ಲಿ ಟೇಕಪ್ ಆಗುತ್ತೆ, ಟೇಕಪ್ ಆಗಿ ಅಲ್ಲಿ ಹಾಸ್ಟೆಲ್ ಮೇಲೆ ಬೀಳ್ತದಲ್ಲ, ಆಗ ಅದರಲ್ಲಿ ಇಂಧನ ಇತ್ತ, ಹಾಗಾದ್ರೆ ಇಂಜಿನಲ್ಲಿ ಇಂಧನನೇ ಇಲ್ಲ ಅಂದ್ರೆ ಹೇಗೆ ಟೇಕಪ್ ಆಯ್ತು ಅಂತ ಸಹಜವಾಗಿ ಪ್ರಶ್ನೆ ಕ್ರಿಯೇಟ್ ಆಗುತ್ತೆ. ಇತ್ತು, ಇಂಜಿನ್ ವರ್ಕ್ ಆಗ್ತಾ ಇತ್ತು, ಅದಕ್ಕೆ ಬೇಕಾಗಿರುವಂತ ಅಕ್ಸಲರೇಷನ್ ಇತ್ತು. ಅಕ್ಸಲರೇಷನ್ ಅಂದ್ರೆ ಥ್ರಸ್ಟ್, ಆ ಥ್ರಸ್ಟ್ ಅಂದ್ರೆ ಮೂವಿಂಗ್ ಫೋರ್ಸ್ ಎಲ್ಲ ಇತ್ತು. 425 ಅಡಿ ಇದ್ದಾಗ ಸಡನ್ ಆಗಿ 2 ಇಂಜಿನ್ ಫೇಲ್ಯೂರ್ ಆಗ್ಬಿಡುತ್ತೆ. 425 ಅಡಿ ಹೈಟ್ ಅಲ್ಲಿ. ಸೊ 2 ಇಂಜಿನ್ ಸಡನ್ ಫೇಲ್ಯೂರ್ ಆದಾಗ ಅವಾಗ ಪೈಲಟ್ ಕೋ ಪೈಲಟ್ ನ ಕೇಳ್ತಾರೆ, ಸ್ವಿಚ್ ಯಾಕೆ ಆಫ್ ಮಾಡಿದ್ರಿ ಅಂತ. ಅವ್ರು ನಾನು ಆಫ್ ಮಾಡಿಲ್ಲ ಅಂತಾರೆ. ತಿರ್ಗಾ ತಕ್ಷಣ 2 ಸ್ವಿಚ್ ಅಲ್ಲಿ 1 ಸ್ವಿಚ್ ಆಫ್ ಆಗುತ್ತೆ, ತಿರ್ಗಾ ಇನ್ನೊಂದ್ ಸೆಕೆಂಡ್ ಅಲ್ಲಿ ಇನ್ನೊಂದ್ ಸ್ವಿಚ್ ಆಫ್ ಆಗುತ್ತೆ. ಸೊ ಅವ್ರು ಕೇಳ್ತಾರೆ, ನೀವ್ ಆಫ್ ಮಾಡಿದ್ರ ಸ್ವಿಚ್ ನ ಅಂತ. ಇಲ್ಲ ಅಂತಾರ ಅವರು. ಮತ್ತೆ ಅದನ್ನ ತಿರ್ಗಾ ಆನ್ ಮಾಡ್ಕೋತಾರ ಅವ್ರು. ಆನ್ ಮಾಡ್ಕೊಂಡಿದ ತಕ್ಷಣ ಒಂದು ಇಂಜಿನ್ ಮತ್ತೆ ಪ್ರಾರಂಭ ಮಾಡುತ್ತೆ, ಅಂದ್ರೆ ಫುಲ್ ಪವರ್ ಬರೋಲ್ಲ ಅದಕ್ಕೆ, ಬಟ್ ಸ್ಟಾರ್ಟ್ ಆಗುತ್ತೆ. ಎರಡನೇದು ಇನ್ನೇನ್ ಸ್ಟಾರ್ಟ್ ಆಗ್ಬೇಕಾಗತ್ತೆ. ಬಟ್ ಇದು ಫ್ಲೈ ಆಗಿರೋದು ಬರೀ 30 ಸೆಕೆಂಡ್ ಅಲ್ಲಿ. ಆ ಪವರ್ ಸಿಗಲ್ಲ ಅದಕ್ಕೆ ಮೇಲತ್ತಕ್ಕೆ. ಅವಾಗ ನೋಡಿರ್ಬೋದು ನೀವು, ರ್ಯಾಟ್ ಅಂತ ರ್ಯಾಮ್ ಏರ್ ಟರ್ಬೈನು ಕೆಳಗ್ ಬರುತ್ತೆ. ಅಂದ್ರೆ 2 ಬಿಲ್, ಅದು 2 ಫ್ಯಾನ್ ತರ ಇರುತ್ತೆ. ಯಾವಾಗ ಇಂಜಿನ್ ಪವರ್ ಕಮ್ಮಿ ಆಗತ್ತೋ, ಯಾವಾಗ ಎಲೆಕ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೋ, ಹೈಡ್ರಾಲಿಕ್ ಪ್ರಾಬ್ಲಮ್ ಆಗುತ್ತೋ, ಅದು ಇಮಿಡಿಯೇಟ್ ಆಗಿ ಅದು ಆಟೋಮೆಟಿಕ್ ಆಗಿ ಕೆಳಗ್ ಬರುತ್ತೆ. ಅವಾಗ ಒಂಚೂರು ಲಿಫ್ಟ್ ಕೊಡುತ್ತೆ ಅದು ಮೇಲೆತ್ತಕ್ಕೆ. ಬಟ್ ಆಗ್ಲೂ ಅದು ಸಾಕಾಗ್ಲಿಲ್ಲ. ಸೊ ಈಗ ಬಂದಿರೋ ಪ್ರಾಬ್ಲಮ್, ಯಾಕೆ ಆ ಸ್ವಿಚ್ ಫೇಲ್ಯೂರ್ ಆಯ್ತಾ? 2 ಸ್ವಿಚ್ ಎಲೆಕ್ಟ್ರಾನಿಕಲಿ ಏನಾರು ಫೇಲ್ಯೂರ್ ಆಯ್ತಾ, ಸಾಫ್ಟ್ವೇರ್ ಅಲ್ಲಿ ಏನಾರು ಫೇಲ್ಯೂರ್ ಆಯ್ತಾ? ಬಟ್ ಇಂಜಿನ್ ಸ್ವಿಚಸ್ ಆ ಕಳೆ ಬಿದ್ದಿದೆಯಲ್ಲ, ಅದರಲ್ಲಿ ಸಿಕ್ಕಿರೋ ಸ್ವಿಚಸ್ ಅದು ಆನ್ ಪೊಸಿಷನ್ ಅಲ್ಲಿ ಇದೆ, ಅದು ಆಫ್ ಪೊಸಿಷನ್ ಅಲ್ಲಿ ಇಲ್ಲ. ಸೊ ಇದು ಒಂಥರ ಆಶ್ಚರ್ಯಕರ ಸಂಗತಿ. ಹೆಂಗ್ ಸ್ವಿಚ್ ಆಫ್ ಆಯ್ತು ಈ 2 ಸ್ವಿಚ್ ಅಂತ, ಅದ್ರ ಬಗ್ಗೆ ಮುಂದಿನ ತನಿಖೆ ನಡೀತಾ ಇದೆ. ಸೊ ಈಗ್ಲೇ ಹಿಂಗೆ ಸ್ವಿಚ್ ಆಫ್ ಆಗಿರ್ಬೋದು ಅಂತ ಹೇಳೋದು ಬಹಳ ಕಷ್ಟ. ಅಂದ್ರೆ ಈ ತರ ಕಾರಣಗಳು ಹೇಳ್ಬೋದು. ಇದೇ ತರ 2020ರಲ್ಲೂ ಆಗಿತ್ತು. ಅಂದ್ರೆ ಇದೇ 787 ವಿಮಾನ, ಅಂದ್ರೆ ಈ ವಿಮಾನ ಅಲ್ಲ, 787 ವಿಮಾನದಲ್ಲಿ ಈ ತರ ಆಗಿತ್ತು ಜಪಾನ್ ಅಲ್ಲಿ. ಜಪಾನ್ದು ಒಂದು ವಿಮಾನ, ಬಟ್ ಅದು ಮಿಡ್ ಏರ್ ಅಲ್ಲಿ ಆಗಿತ್ತು ಅದು. ಸೊ ಅವಾಗ ಅದನ್ನ ಸರಿ ಮಾಡ್ಕೊಂಡು ಇಮಿಡಿಯೇಟ್ ಲ್ಯಾಂಡಿಂಗು ಮಾಡ್ಕೊಂಡಿದ್ರು. ಬಟ್ ಅವಾಗ ಏನು ಈ ತರ ಪ್ರಾಣ ಹಾನಿ ಆಗಿರ್ಲಿಲ್ಲ. ಬಟ್ ಇದೇ ಫಸ್ಟ್ ಟೈಮು ಈ ತರ ಇವನ್ ಎಲ್ಲಾರು ನೋಡ್ತಾ ಇರುವಂತ ಒಂದು ಆಶ್ಚರ್ಯಕರವಾದ ಸಂಗತಿ. ಪ್ರಶ್ನೆ ಗಿರೀಶ್ ನಿಂಗಣ್ಣವರೇ, ಇನ್ನೊಂದು ಪ್ರಶ್ನೆ ಅಂದ್ರೆ, ಇವತ್ತು ಸಾಕಷ್ಟು ಟೆಕ್ನಾಲಜಿ ಮುಂದುವರೆದಿದೆ. ಅದರಲ್ಲೂ ಕೂಡ ಈಗ ಏರ್ ಇಂಡಿಯಾ ಬೋಯಿಂಗ್ ವಿಮಾನ ಇದು ಸಾಕಷ್ಟು ಸುರಕ್ಷತೆ ಅನ್ನುವಂಥ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸಾಕಷ್ಟು ರಾಜಕಾರಣಿಗಳು, ಸೆಲೆಬ್ರಿಟಿಗಳು ಪ್ರಯಾಣ ಮಾಡ್ತಾ ಇರ್ತಾರೆ ಬೋಯಿಂಗಲ್ಲಿ. ಆದರೆ ಇಂಧನ ಇಲ್ಲ ಅನ್ನುವಂಥ ಒಂದು ಸಣ್ಣ ಸಿಗ್ನಲ್ ಕೂಡ ಕೊಡ್ಲಿಲ್ವಾ? ಹಾಗಾದ್ರೆ ಅಲ್ಲಿ ಮಿಷನ್ಗಳು ವರ್ಕ್ ಆಗ್ಲಿಲ್ವಾ ಅಂತ? ಅದೇ ಆಶ್ಚರ್ಯಕರ. ಎಲ್ಲಿ ಇನಿಷಿಯಲಿ ಎಲ್ಲಾ ಸಿಸ್ಟಮ್ಸ್ ಅಲ್ಲೂ ತೋರಿಸುತ್ತೆ, ಏನಾರ ಪ್ರಾಬ್ಲಮ್ ಇದ್ರೆ ಇಮಿಡಿಯೇಟ್ ಆಗಿ ಈವನ್ ಫೆಡಕ್ ಅಂತ ಒಂದಿರುತ್ತೆ, ಅದು ಇಂಜಿನ್ ಪ್ರಾಬ್ಲಮ್ ಇದ್ರೆ ಅಲ್ಲೇ ತೋರಿಸ್ಬಿಡುತ್ತೆ. ಆಮೇಲೆ B1 ಸ್ಪೀಡ್ ಅಂತ ಅವ್ರು ಏನ್ ತಗೋತಾರೆ ಇನಿಷಿಯಲಿ, ಆ B1 ಸ್ಪೀಡ್ ಅಲ್ಲೇ ಅವ್ರು ಸ್ಟಾಪ್ ಮಾಡ್ಕೊಂಡ್ಬಿಡ್ತಾರೆ ಹಂಗೇನಾರು ಪ್ರಾಬ್ಲಮ್ ತೋರಿಸಿದ್ರೆ. ಬಟ್ ಇದೆಲ್ಲೂ ತೋರಿಸಿಲ್ಲ. ಸೊ ಇದು ಟೇಕ್ ಆಫ್ ಆಗೋ ಟೈಮ್ 425 ಅಡಿ ಹೋದಾಗ ಈ ಪ್ರಾಬ್ಲಮ್ ಅವ್ರು ಕಂಡಿರೋದು. ಸಡನ್ ಆಗಿ ಸ್ವಿಚ್ ಆಫ್ ಆಗಿರೋದು. ಸೊ ಹೆಂಗಾಗತ್ತೆ ಈ ತರ ಸ್ವಿಚ್ ಆಫ್? ಸಾಫ್ಟ್ವೇರ್ ಎರರ್ ಇತ್ತಾ, ಎಲೆಕ್ಟ್ರಾನಿಕಲಿ? ಓಕೆ ಧನ್ಯವಾದ ಗಿರೀಶ್ ನಿಂಗಣ್ಣವರೇ, ತಮ್ಮೆಲ್ಲ ಮಾಹಿತಿಗೋಸ್ಕರ. ಒಟ್ಟಿನಲ್ಲಿ ಅಶ್ವಯುಗ ವಾಹಿನಿ ಜೊತೆ ಮಾತಾಡಿದ್ರೆ ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರಿ.